ಎಲ್ಲರಿಗೂ ನಮಸ್ಕಾರ. ಕರುನಾಡ ವರದಿಗೆ ಸ್ವಾಗತ. ನಾನು ಸಂತೋಷ್. ಈಗ ಮುಖ್ಯಾಂಶಗಳು. ಜನರ ದಾರಿ ತಪ್ಪಿಸುವುದೇ ಬಿಜೆಪಿ ಕೆಲಸ. ಗ್ರಾಮೀಣ ಪ್ರದೇಶಗಳಲ್ಲಿ ಜಾತಿ ಧರ್ಮ ಬಿಟ್ಟು ಒಟ್ಟಾಗಿದ್ದೇವೆ. ಶಾಲೆಯಲ್ಲಿ ಧರ್ಮದ ವಿಷ ಬೀಜ ಬಿತ್ತುವ ಮಟ್ಟಕ್ಕೆ ಬಿಜೆಪಿ ಇದೆ ಎಂದ ಮಾಜಿ ಸಚಿವ ತಂಗಡಗಿ. ಎರಡು ಕುಟುಂಬಗಳ ಹಳೆಯ ದ್ವೇಷ, ಯುವಕನ ಮೇಲೆ ಹಲ್ಲೆ. ಕುಕನೂರು ತಾಲೂಕಿನ ಅರಕೇರಿ ಗ್ರಾಮದಲ್ಲಿ ನಡೆದ ಘಟನೆ. ಆರೋಪಿತರಿಗಾಗಿ ಬಲೆ ಬೀಸಿದ ಪೊಲೀಸರು. ಜಿಲ್ಲಾ ನ್ಯಾಯಾಧೀಶ ನಡೆ ಖಂಡಿಸಿ ಕರೆ ನೀಡಿದ ಬಂದ್. ಯಶಸ್ವಿಯಾದ ಯಲಬುರ್ಗಾ ಪಟ್ಟಣ ಬಂದ್. ದಲಿತ ಹಾಗೂ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ಕರೆ ನೀಡಿದ ಬಂದ್. ಐತಿಹಾಸಿಕ ಪ್ರಸಿದ್ಧ ಶ್ರೀ ಪ್ರಸನ್ನ ಪಂಪ ವಿರೂಪಾಕ್ಷೇಶ್ವರ ಜಾತ್ರೆ. ದೇವರ ಕೃಪೆಗೆ ಪಾತ್ರರಾದ ಭಕ್ತರು. ಕೋವಿಡ್ ಮಾರ್ಗಸೂಚಿಯಂತೆ ನಡೆದ ಜಾತ್ರಾ ಮಹೋತ್ಸವ. ನ್ಯಾಯಾಧೀಶ ಮಲ್ಲಿಕಾರ್ಜುನ್ ಗೌಡ ನಡೆ ಖಂಡಿಸಿ ಬೃಹತ್ ಪ್ರತಿಭಟನೆ. ನಗರದ ವಿವಿಧ ವೃತ್ತಗಳಲ್ಲಿ ಪ್ರತಿಭಟನೆ ನಡೆಸಿದ ದಲಿತ ಸೇನಾ ಒಕ್ಕೂಟಗಳು. ನ್ಯಾಯಾಧೀಶರ ಮಲ್ಲಿಕಾರ್ಜುನ್ ಗೌಡ ಮತ್ತು ಸಂಸದ ಅನಂತಕುಮಾರ್ ಹೆಗಡೆರವರ ಭಾವಚಿತ್ರ ದಹಿಸಿ ಆಕ್ರೋಶ. ಈಗ ವಾರ್ತೆಗಳ ವಿವರ. ಹಿಜಾಬ್ ಧರಿಸಿ ಶಾಲೆಗೆ ಬಾರದಂತೆ ರಾಜ್ಯ ಸರ್ಕಾರ ಆದೇಶ ವಿಚಾರಕ್ಕೆ ಮಾಜಿ ಸಚಿವ ಶಿವರಾಜ್ ತಂಗಡಗಿ ಪ್ರತಿಕ್ರಿಯಿಸಿ, ರಾಜ್ಯ ಸರ್ಕಾರಕ್ಕೆ ಮಾಡಲು ಬೇರೆ ಕೆಲಸ ಇಲ್ಲ, ಅದಕ್ಕಾಗಿ ಇಂತಹ ವಿಚಾರದಲ್ಲಿ ಚರ್ಚೆ ಮಾಡ್ತಿದೆ ಎಂದು ಕೊಪ್ಪಳದ ಚಿಕ್ಕಜಂತಕಲ್ ಗ್ರಾಮದಲ್ಲಿ ಹೇಳಿಕೆ ನೀಡಿದ್ದಾರೆ. ಪ್ರತಿಯೊಬ್ಬರು ಶಾಸಕರು ಸರ್ಕಾರಿ ಶಾಲೆಗೆ ಸೂಕ್ತ ಕಟ್ಟಡ ಇಲ್ಲ, ಸಾಕಷ್ಟು ಕಡೆ ಶಿಕ್ಷಕರಿಲ್ಲ. ಹೀಗಿರುವಾಗ ಹಿಜಾಬ್ ಶಾಲು ಅಂತ ಚರ್ಚೆ ಮಾಡಿದ್ರೆ ಇವರಿಗೆ ಬೇರೆ ಕೆಲಸ ಇಲ್ಲ ಅಂತ ಅರ್ಥ. ಜನರ ದಾರಿ ತಪ್ಪಿಸುವುದೇ ಬಿಜೆಪಿ ಕೆಲಸ. ಸಮವಸ್ತ್ರದ ಬಗ್ಗೆ ಚರ್ಚೆಯ ಅಗತ್ಯವೇ ಇಲ್ಲ. ಮಕ್ಕಳಲ್ಲೂ ವಿಷ ಬೀಜ ಬಿತ್ತಿದ್ರೆ ಪರಿಸ್ಥಿತಿ ಎಲ್ಲಿಗೆ ಬಂತು? ಗ್ರಾಮೀಣ ಪ್ರದೇಶದಲ್ಲಿ ಜಾತಿ ಧರ್ಮ ಬಿಟ್ಟು ಒಗ್ಗಟ್ಟಾಗಿದ್ದೇವೆ. ಶಾಲೆಯಲ್ಲಿ ಧರ್ಮದ ವಿಷ ಬೀಜ ಬಿತ್ತುವ ಮಟ್ಟಕ್ಕೆ ಬಿಜೆಪಿ ಇದೆ ಎಂದು ತಂಗಡಗಿ ಕಿಡಿಕಾರಿದರು. ಡೈವರ್ಷನ್ ಮಾಡೋದು ರಘುಪತಿ ಭಟ್ ಕೆಲಸ ಇತ್ತಿಲ್ಲ. ಅಥವಾ ಪ್ರತಿಯೊಬ್ಬ ವಿಧಾನಸಭಾ ಕ್ಷೇತ್ರದ ಪ್ರತಿಯೊಬ್ಬರು ಶಾಸಕರು ಒಂದು ಶಾಲೆ ಅಧ್ಯಕ್ಷರಿರ್ತಾರೆ, SDMC ಅಧ್ಯಕ್ಷರಿರ್ತಾರೆ. ಇವ್ರಿಗೇನು ಬೇರೆ ಕೆಲಸ ಇಲ್ಲ. ಆ ಮಕ್ಕಳದು ಬಟ್ಟೆ ಬಗ್ಗೆ ಯಾಕೆ, ಸಮವಸ್ತ್ರ ಬಗ್ಗೆ ಯಾಕೆ ಚರ್ಚೆ? ಇವ್ರಿಗೆ ವೋಟ್ ಬ್ಯಾಂಕಿನ ಸಲಾಗ ನಾವು ಆಡಳಿತ ಮಾಡಲಿಲ್ಲ. ಈ ದೇಶದ ಅಭಿವೃದ್ಧಿಗೋಸ್ಕರ ಆಡಳಿತ ಮಾಡಿದ ಕಾಂಗ್ರೆಸ್. ಇವರು ಅಭಿವೃದ್ಧಿಗೋಸ್ಕರ ಆಡಳಿತ ಮಾಡ್ತಾ ಇಲ್ಲ, ವೋಟ್ ಬ್ಯಾಂಕ್ ಸಲುವಾಗಿ ಇವ್ರು ಮಾಡಕತ್ತಾರ. ಜನರ ಡೈವರ್ಷನ್ ಮಾಡೋದು, ಜನರೊಳಗೆ ವಿಷ ಬೀಜ ಬಿತ್ತೋದು. ಈಗ ಇಡೀ ಜನರಿಗೆ ವಿಷ ಬೀಜ ಬಿತ್ತಿದ್ದು ಮುಗೀತು, ಈಗ ಮಕ್ಕಳಿಗೆ ವಿಷ ಬೀಜ ಬಿತ್ತಂತ ಕೆಲಸವನ್ನು ಮಾಡೋದು. ಇವರು ಸಮವಸ್ತ್ರ ಬಗ್ಗೆ ಚರ್ಚೆ ಮಾಡೋದಕ್ಕಿಂತ ಈ ದೇಶದೊಳಗೆ ಪೆಟ್ರೋಲ್ ಡೀಸೆಲ್ ಅದ್ರ ಬಗ್ಗೆ ಮಾತಾಡಲಿ ಇವ್ರಿಗೆ ತಾಕತ್ತಿದ್ರು ಬಿ ಜೆ ಪಿ ಅವ್ರಿಗೆ. ಪೆಟ್ರೋಲ್ ಬೆಲೆ ಎಷ್ಟಾಗೈತೆ, ಡೀಸೆಲ್ ಬೆಲೆ ಎಷ್ಟಾಗೈತೆ, ಅನಿಲ ಸಿಲಿಂಡರ್ ಬೆಲೆ ಏನಾಗೈತೆ, ಅದ್ರ ಬಗ್ಗೆ ಮಾತಾಡಲಿ ಇವ್ರಿಗೆ. ಬಿಜೆಪಿ ಸರ್ಕಾರ ತನ್ನ ಆಡಳಿತ ವೈಫಲ್ಯ ಮುಚ್ಚಲು ಹೀಗೆ ಮಾಡ್ತಿದೆ. ವೋಟ್ ಬ್ಯಾಂಕ್ಗಾಗಿ ಬಿಜೆಪಿ ಹಿಜಾಬ್ ಎಳೆದು ತಂದಿದೆ. ಇನ್ನು ಸಿದ್ದರಾಮಯ್ಯ ಹೆಸರು ಸಿದ್ದರಹೀಂ ಎಂದು ಬದಲಾಯಿಸಲಿ ಎಂಬ ಸಂಸದ ಪ್ರತಾಪ್ ಸಿಂಹ ಹೇಳಿಕೆಗೆ ತಿರುಗೇಟು ಕೊಟ್ಟಿದ್ದಾರೆ. ಪ್ರತಾಪ್ ಸಿಂಹ ಒಬ್ಬ ವೇಸ್ಟ್ ಬಾಡಿ. 2 ಸಲ MP ಆದ ಮಾತ್ರಕ್ಕೆ ಆತ ದೊಡ್ಡಾತನಲ್ಲ. ಸಿದ್ದರಾಮಯ್ಯ ಬಗ್ಗೆ ಮಾತನಾಡುವ ಯೋಗ್ಯತೆ ಪ್ರತಾಪ್ ಸಿಂಹಗಿಲ್ಲ ಎಂದು ಮಾಜಿ ಸಚಿವ ಶಿವರಾಜ್ ತಂಗಡಗಿ ಸವಾಲ್ ನೀಡಿದ್ದಾರೆ. ನಿಮ್ಗೆ ತಾಕತ್ತಿದ್ರೆ ನಿಮ್ಮ PM ಜೊತೆ ಒಂದು ಸೆಲ್ಫಿ ತೆಗೆದುಕೊಂಡು ಬನ್ನಿ, ಆಗ ನಿಮ್ಮ ಯೋಗ್ಯತೆ ಗೊತ್ತಾಗ್ತದೆ ಎಂದು ಶಿವರಾಜ್ ತಂಗಡಗಿ ಕಿಡಿಕಾರಿದ್ರು. ಎರಡು ಕುಟುಂಬಗಳ ಹಳೆಯ ದ್ವೇಷ ತಲೆಯಲ್ಲಿಟ್ಟುಕೊಂಡು ಯುವಕನ ಮೇಲೆ ಹಲ್ಲೆ ಮಾಡಿದ ಘಟನೆ ಕುಕನೂರು ತಾಲೂಕಿನ ಅರಕೆರೆ ಗ್ರಾಮದಲ್ಲಿಂದು ಬೆಳಗಿನ ಜಾವ ಜರುಗಿದೆ. ಕುಕನೂರು ತಾಲೂಕಿನ ಅರಕೇರಿ ಗ್ರಾಮದಲ್ಲಿ ಬೆಳಗಿನ ಜಾವ ಜಮೀನಿನಲ್ಲಿ ವ್ಯವಸಾಯ ಮಾಡುತ್ತಿದ್ದ ಸಹೋದರನಿಗೆ ಚಹಾ ಕೊಡಲು ಜಮೀನಿನ ಕಡೆ ಹೊರಟಿದ್ದ ಕೇಶವ್ ಜೊಮ್ಮಣ್ಣನವರ ಮೇಲೆ ಹಲ್ಲೆ ನಡೆದಿದೆ. ಈ ಕುರಿತು ವರದಿಗಾರರೊಂದಿಗೆ ಪ್ರತಿಕ್ರಿಯೆ ನೀಡಿದ ಹಲ್ಲೆಗೊಳಗಾದ ಕೇಶವ್ ಅಣ್ಣನವರ ಸಹೋದರನಾದ ಯಲ್ಲಪ್ಪ ಜೊಮ್ಮಣ್ಣನವರ್, ಸುಮಾರು 18 ವರ್ಷಗಳಿಂದ 2 ಮನೆತನದ ನಡುವೆ ನಡೆಯುತ್ತಿರುವ ದ್ವೇಷವಾಗಿದ್ದು, ಹಳೆ ದೇಶವನ್ನ ತಲೆಯಲ್ಲಿಟ್ಟುಕೊಂಡು ತಮ್ಮ ಸಹೋದರನ ಮೇಲೆ ಹಲ್ಲೆ ನಡೆಸಿರುವುದಾಗಿ ಪ್ರತಿಕ್ರಿಯೆ ನೀಡಿದರು. ಅದೇ ಗ್ರಾಮದ 55 ಜನರ ಮೇಲೆ ಆರೋಪ ಮಾಡಲಾಗಿದೆ. ಕುಡುಗಲ್ ತಗೊಂಡು ಎಡಭಾಗಕ್ಕೆ ಇಲ್ಲಿ ತಲೆ ಹೊಡೆದ್ರೆ ಈ ಥರ ಟೊಕಳೆ ಒಳೆ ಬಿದ್ದೈತಿ. ಅವನ ಕೈ ಹಿಡ್ದಾನ ಕುಡುಗಲ್ ತಗೊಂಡು, ಕುಡುಗಲ್ ಕೈ ಹಿಡ್ದಾನ ಕೈ ಹಿಂಗೆ ಕಿತ್ಕೊಂಬಂದವು.
ಕೈಯೆಲ್ಲ ಹಿಂಗೆ ಕಿತ್ಕೊಂಬಂದು ಆ ಥರ ಸಿಗ್ಯಾರ ಕುಡ್ಗೋಲ್ ತೊಗೊಂಡು ಹೊಳ್ಳಿ ಪುಸ್ಕೆ ನೆಲಕ್ಕೆ ಬಿದ್ಮ್ಯಾಗ ಕುಡ್ಗೋಲ್ ಒಳಸಿಡ್ದು ಎದಿ ಹೊಡೆದಾರ ಹೊಡೆದು ಕೆಡಿಬಿಟ್ರು ನೆಲಕ್ಕೆ ಜಲ್ದಿ ಬರ್ರಿ ಅಂತ ಹೇಳಿದ್ರು. ಆ ಫೋನ್ ಹಚ್ಚಿದ ತಕ್ಷಣ 5 ನಿಮಿಷ ಅಲ್ಲಿ ಬಂದೆ ನಾನು ಬರುತ್ತೆ ನಿಂದ್ರಲೆ ಓಡಿಗಾರ ಇವು 4 ಮಂದಿ ಓಡಿಗಾರ ಆ ಸ್ಥಳದಾಗ ಹುಡುಗಲ್ ತಗೊಂಡು ಹೊಡೆದಾರ 4 ಮಂದಿ ನೋಡಿ ನಾನು 4 ಮಂದಿ ನೋಡಿನಿ. ಇನ್ನೊಬ್ಬನು ಇವನು ಹನುಮಪ್ಪ ಹೋಗಾರ ಅಂತ ಹೇಳಲ್ಲ ಬೈಕ್ ತಗೊಂಡು ದೂರ ಬಿಟ್ಟು ಅವ್ರನ್ನ ಹಚ್ಕೊಂಬಂದು ಅಲ್ಲಿ ಎರಡು ಸಲ ಬೈಕ್ನಾಗ ಅವ್ರನ್ನ ತಂದು ಬಿಟ್ಟಿರೋದು ಅವನೇ. ನಮ್ಮ ಹೆಸರು ಈ ಕುರಿತು ಕುಕನೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಗಾಯಾಳುವಿಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಕೊಪ್ಪಳದ ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿದೆ. ಆರೋಪಿಗಳು ತಲೆಮರೆಸಿಕೊಂಡಿದ್ದು ಆರೋಪಿಗಳ ಬಂಧನಕ್ಕೆ ಪೊಲೀಸ್ ವೃತ್ತ ನಿರೀಕ್ಷಕರು ಹಾಗೂ PSI ಅವರ ನೇತೃತ್ವದಲ್ಲಿ ತನಿಖೆ ನಡೆಸಲಾಗುತ್ತಿದೆ. ಸುನಿಲ್ ಕುಮಾರ್ ಮಠದ್, ಕಿಷ್ಕಿಂಧ ನ್ಯೂಸ್ ಬ್ಯೂರೋ, ಕುಕನೂರು. ರಾಯಚೂರು ಜಿಲ್ಲಾ ನ್ಯಾಯಾಧೀಶರ ನಡೆ ಖಂಡಿಸಿ ದಲಿತ ಹಾಗೂ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ಮಂಗಳವಾರ ಕರೆ ನೀಡಿದ್ದ ಬಂದ್ ಸಂಪೂರ್ಣವಾಗಿ ಯಶಸ್ವಿಯಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಬೆಳಗ್ಗೆಯಿಂದ ಸಂಜೆಯವರೆಗೂ ಎಲ್ಲ ಅಂಗಡಿ ಮುಂಗಟ್ಟುಗಳು ಬಂದ್ ಆಗಿದ್ವು. ಖಾಸಗಿ ವಾಹನಗಳು ಸೇರಿದಂತೆ ಸಾರಿಗೆ ಸಂಚಾರ ಸಂಪೂರ್ಣ ಸ್ಥಗಿತಗೊಂಡ ಹಿನ್ನೆಲೆಯಲ್ಲಿ ಪ್ರಯಾಣಿಕರು ತೀವ್ರ ತೊಂದರೆ ಅನುಭವಿಸುವಂತಾಯಿತು. ಪಟ್ಟಣದಲ್ಲಿ ಆಸ್ಪತ್ರೆ, ಮೆಡಿಕಲ್, ಸರ್ಕಾರಿ ಕಚೇರಿಗಳು ಎಂದಿನಂತೆ ಕಾರ್ಯನಿರ್ವಹಿಸಿದ್ವು. ಆದರೆ ಜನಸಂಖ್ಯೆ ಬಹಳ ವಿರಳವಾಗಿತ್ತು. ಪಟ್ಟಣದ ಟಿಪ್ಪು ವೃತ್ತದಿಂದ ಪ್ರತಿಭಟನಾ ರ್ಯಾಲಿ ಆರಂಭವಾಗಿ ಕನಕದಾಸ್, ಸರ್ವಜ್ಞ, ಕಿತ್ತೂರು ರಾಣಿ ಚೆನ್ನಮ್ಮ ವೃತ್ತ ಮಾರ್ಗವಾಗಿ ಬಯಲು ರಂಗಮಂದಿರಕ್ಕೆ ಬಂದು ತಲುಪಿದ್ರು. ಈ ರ್ಯಾಲಿಯಲ್ಲಿ ಸಾವಿರಾರು ಜನರು ಸೇರಿದ್ರು. ಭದ್ರತಾ ದೃಷ್ಟಿಯಿಂದ ಸೂಕ್ತ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಲಾಗಿತ್ತು. ಪಟ್ಟಣದ ಬಯಲು ರಂಗಮಂದಿರದಲ್ಲಿ ಬಹಿರಂಗ ಸಮಾವೇಶಕ್ಕೆ ಪ್ರಗತಿಪರ ಚಿಂತಕ YN ಗೌಡರ ತಮಟೆ ಬಾರಿಸುವ ಮೂಲಕ ಚಾಲನೆ ನೀಡಿ ಮಾತನಾಡಿದ ಅವರು, ಸ್ವತಂತ್ರ ಸಿಕ್ಕು 73 ವರ್ಷ ಕಳೆದರೂ ಭಾರತ ಇವತ್ತು ಅಪಾಯ ಸನ್ನಿವೇಶದಲ್ಲಿ ನಡೆಯುತ್ತಿದೆ. ಸ್ವತಂತ್ರ ಹೋರಾಟದ ಮಹತ್ವವನ್ನ ಅರಿಯದವರು ಇಂದು ದೇಶವನ್ನ ಆಳುತ್ತಿರುವುದು ಮಾರಕವಾಗಿದೆ. ಮಹಾತ್ಮರ ಮತ್ತು ಸಂವಿಧಾನದ ಬಗ್ಗೆ ಅಗೌರವದಿಂದ ಮಾತನಾಡುತ್ತಿರುವುದು ವ್ಯವಸ್ಥಿತ ಹಾಗೂ ಪೂರ್ವ ನಿಯೋಜಿತ ಸಂಚು ಆಗಿದೆ ಎಂದು ಆಗ್ರಹಿಸಿದರು. ನಂತರ ದಲಿತ ಹಾಗೂ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ತಹಸೀಲ್ದಾರ್ ಶ್ರೀಶೈಲ್ ತಳವಾರ್ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಈರಪ್ಪ ಕುಡುಗುಂಟಿ, ಟಿ ರತ್ನಾಕರ್, ಭೀಮಣ್ಣ ಹವಳಿ, ಛತ್ರಪ್ಪ ಚೆಲುವಾದಿ, ವಸಂತ ಬಾವಿಮನಿ, ಶರಣಪ್ಪ ಗುಂಗಾಡಿ, ಪುಟ್ಟರಾಜ್ ಪೂಜಾರ್, ಈಶ್ವರ್ ಅಟ್ಮಾಳ್ಗಿ, ಮಲ್ಲಿಕಾರ್ಜುನ್ ಜಕಲಿ, ಅಂದಪ್ಪ ಹಾಳ್ಕೇರಿ, ಭರತ್ ರಾಮೇಗೌಡ, DK ಪರಶುರಾಮ್, ನಾಗರಾಜ್ ತಲ್ಲೂರ್, ರುದ್ರಪ್ಪ ನಡುವಿನಮನಿ, ಸಿದ್ದು ಮಣ್ಣಿನವರ್, ಅಖ್ತಾರ್ ಸಾಬ್ ಖಾಜಿ, ರಸೂಲ್ ಸಾಬ್ ದಮ್ಮೂರು ಸೇರಿದಂತೆ ಇನ್ನಿತರೆ ಪ್ರಗತಿಪರ ಸಂಘಟನೆಯ ಮುಖಂಡರು ಹಾಜರಿದ್ದರು. ಗಂಗಾವತಿ ನಗರದ ಹಿರೇಜಂತಕಲ್ನ ಐತಿಹಾಸಿಕ ಪ್ರಸಿದ್ಧ ಶ್ರೀ ಪ್ರಸನ್ನ ಪಂಪ ವಿರೂಪಾಕ್ಷೇಶ್ವರ ಜಾತ್ರಾ ಮಹೋತ್ಸವ ಹಾಗೂ ಮಹಾರಥೋತ್ಸವ ಇಂದು ಧಾರ್ಮಿಕ ಸಂಪ್ರದಾಯದಂತೆ ಸಂಭ್ರಮದಿಂದ ಜರುಗಿತು. ಗಂಗಾವತಿ ನಗರದ ಐತಿಹಾಸಿಕ ಪ್ರಸಿದ್ಧ ಶ್ರೀ ಪ್ರಸನ್ನ ಪಂಪ ವಿರೂಪಾಕ್ಷೇಶ್ವರ ಜಾತ್ರಾ ಮಹೋತ್ಸವ ಕೋವಿಡ್ ನಿಯಮಗಳಂತೆ ಜಾತ್ರಾ ಮಹೋತ್ಸವ ಹಾಗೂ ಮಹಾರಥೋತ್ಸವವು ಧಾರ್ಮಿಕ ಸಂಪ್ರದಾಯದಂತೆ ಸಂಭ್ರಮದಿಂದ ಜರುಗಿತು. ಮಹಾರಥೋತ್ಸವಕ್ಕೆ ಆಗಮಿಸಿದ ಭಕ್ತರಿಗೆ ಪ್ರಸಾದದ ವ್ಯವಸ್ಥೆ ಮಾಡಲಾಗಿತ್ತು. ಕೋವಿಡ್ ಇರುವ ಕಾರಣದಿಂದ ಪೊಲೀಸ್ ಇಲಾಖೆ ವತಿಯಿಂದ ಬಿಗಿ ಬಂದೋಬಸ್ತ್ ನಡುವೆಯೇ ದೇವರ ದರ್ಶನಕ್ಕೆ ಭಕ್ತರು ಪಾತ್ರರಾದರು. ಈ ವೇಳೆ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ HR ಶ್ರೀನಾಥ್ ಸೇರಿದಂತೆ ಭಕ್ತಾದಿಗಳು ಇದ್ದರು. ಪ್ರಸನ್ನ ಪಂಪ ವಿರೂಪಾಕ್ಷೇಶ್ವರ ಜಾತ್ರೆ ಮಹೋತ್ಸವಕ್ಕೆ ಆಗಮಿಸಿದಂಥ ಭಕ್ತಾದಿಗಳಿಗೆ ಜಾತ್ರೆ ಮಹೋತ್ಸವದ ಶುಭಾಶಯಗಳನ್ನು ಹೇಳುತ್ತಾ, ಈ ಒಂದು ಇತಿಹಾಸದ ಹಿನ್ನೆಲೆ ನೋಡಿದಾಗ ಆನೆಗೊಂದಿಯ ಪ್ರೌಢ ರಾಜರ ಆಳ್ವಿಕೆಯಲ್ಲಿ ನಡೆದಂಥ ಕಟ್ಟಿಸಿದಂಥ ಈ ಒಂದು ಇತಿಹಾಸದ ಪುರಾತನ ದೇವಸ್ಥಾನವು ಪ್ರಸನ್ನ ಪಂಪ ವಿರೂಪಾಕ್ಷೇಶ್ವರ ದೇವಸ್ಥಾನ ಆಗಿದೆ. ಈ ಒಂದು ದೇವಸ್ಥಾನವು ಸುಮಾರು 15-20 ಹಳ್ಳಿಯಿಂದ ಬರುವಂಥ ಜನರು ಸೇರಿ ಈ ಜಾತ್ರೆಯನ್ನು ಅದ್ದೂರಿಯಾಗಿ ಮಾಡ್ತಾಯಿದ್ದಾರೆ. ಇವತ್ತು ಕೋವಿಡ್ ಹಿನ್ನೆಲೆಯಲ್ಲಿ ತಾತ್ಕಾಲಿಕವಾಗಿ 5 ಉಳಿಕೆ ಸಾಂಪ್ರದಾಯಿಕವಂತೆ ಮತ್ತು ಧಾರ್ಮಿಕ ಪೂಜೆ ಪುನಸ್ಕಾರದಂತೆ 5 ಉಳಿಕೆಯನ್ನು ಪೂಜೆ ಪುನಸ್ಕಾರದಿಂದ ರಥೋತ್ಸವವನ್ನು ಭಕ್ತ ವೃಂದದಿಂದ ಎಳೆಯಲಾಯಿತು. ಊಟ ಮಾಡಿದ್ರೆ ಸಾಂಕೇತಿಕವಾಗಿ ಮಡಿಕೇರಿ ಮಾಡುವುದರ ಮುಖಾಂತರ ರಥೋತ್ಸವವನ್ನು ಮಾಡಲಾಗಿದೆ. ಆ ಪಂಪ ವಿರೂಪಾಕ್ಷೇಶ್ವರ ಎಲ್ಲರಿಗೂ ಸಹಿತ ಕಾಲದಲ್ಲಿ ನಿರ್ಮಿತವಾಗಿರ್ತಕ್ಕಂಥ ಶ್ರೀ ಪ್ರಸನ್ನ ಪಂಪ ವಿರೂಪಾಕ್ಷೇಶ್ವರ ದೇವರ ಜಾತ್ರಾ ಮಹೋತ್ಸವ ಇಂದು ವಿಜೃಂಭಣೆಯಿಂದ ಮಡಿ ತೀರಿ ಎಳೆಯುವುದರ ಮೂಲಕ ವಿಜೃಂಭಣೆಯಿಂದ ನಡೆಯಿತು. ಹಾಗೆಯೇ ಸರ್ವ ಭಕ್ತರು ಕೂಡ ಬಂದು ಪ್ರಸನ್ನ ಪಂಪ ವಿರೂಪಾಕ್ಷೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಉಪಯೋಗ ಪಾತ್ರರಾದಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಹಿರಿಯ ಜನತೆಗೆ ಪಂಪ ವಿರೂಪಾಕ್ಷೇಶ್ವರ ದೇವಸ್ಥಾನದ ಜಾತ್ರೆ
ಪ್ರತಿ ವರ್ಷ ಈ ವರ್ಷ ಜರುಗುತ್ತಿತ್ತು. ಸುಮಾರು ವರ್ಷಗಳಿಂದ ಜಾತ್ರೆ ನಡೆದು ನಮಗೆ ನೆನಪಿದೆ. ಈ ವರ್ಷ ಸರ್ಕಾರದ ಆದೇಶದಿಂದ ಕೋವಿಡ್ ನಿಯಮದಿಂದ ಬರೀ ಬ್ರಹ್ಮರಥೋತ್ಸವ ಏರ್ಪಡಿಸಿ ಪೂಜೆ ಪುನಸ್ಕಾರಗಳು ನೆರವೇರಿಸಿದೆವು. ಮುಂದೆ ಸಾಯಂಕಾಲ ನಾವು ಜೋರಾಗಿ ಜಾತ್ರೆ ಮಾಡ್ಬೋದಿತ್ತು. ಸರ್ಕಾರದ ಆದೇಶದಿಂದ ಈ ವರ್ಷ ನಾವು ಇಲ್ಲಿಗೆ ಮುಕ್ತಗೊಳಿಸಿದ್ವಿ. ಇದೇ ಜೊತೆಗೆಲ್ಲ ಪಂಪ ವಿರೂಪಾಕ್ಷೇಶ್ವರ ಎಲ್ಲರಿಗೂ ಸಮೃದ್ಧಿ ಅಷ್ಟ ಐಶ್ವರ್ಯ ಕೊಟ್ಟು ಕಾಪಾಡಲಿ. ಎಲ್ಲ ಕೋವಿಡ್ ನಿಯಮವನ್ನು ಅನುಸರಿಸಿ ಈಗ ರಾಷ್ಟ್ರೀಯ ಹೋದರೆ ಕೈಗೊಳ್ಳಿಕೆಯನ್ನು ಉಳಿಸಲಾಗಿದೆ. ಇಂದಿನ ದಿನ ಎಚ್ ಡಿ ರಾಮುಲುವರು ಅನ್ನಪ್ರಸಾದ ಇರುತ್ತದೆ. ನಾಳೆಯ ದಿನದ ಅನ್ನಪ್ರಸಾದ ರಾಘವೇಂದ್ರ ಶೆಟ್ಟರು TRS ಅವರ ಕುಟುಂಬದವರಿಂದ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಸಕಲ ಸದ್ಭಕ್ತರು ಎಲ್ಲರೂ ಭಾಗವಹಿಸಿ ಈ ಪಂಪ ವಿರೂಪಾಕ್ಷೇಶ್ವರ ಕೃಪೆಗೆ ಪಾತ್ರರಾಗಬೇಕಂತೇಳಿ ಎಲ್ಲರ ಭಕ್ತಾದಿಗಳು ಮಹೇಶ್ ಟಿ ನಾಯ್ಕ್, ಕಿಷ್ಕಿಂಧ ನ್ಯೂಸ್ ಬ್ಯೂರೋ, ಗಂಗಾವತಿ. ಜನವರಿ 26ರಂದು ರಾಯಚೂರಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರ ತೆರವುಗೊಳಿಸಿ ಅವಮಾನಗೊಳಿಸಿದ ನ್ಯಾಯಾಧೀಶರ ವರ್ತನೆ ಖಂಡಿಸಿ ಕುಕನೂರು ಪಟ್ಟಣದಲ್ಲಿಂದು ಪ್ರತಿಭಟನೆ ಮಾಡಲಾಯಿತು. ಬರೆಯುವೆವೋ ನಾಗಕುಲದ ನನ್ನವರ ಚರಿತೆಯ ನಾಡಿನ ಪುಟದಲ್ಲಿ ಬರೆಯುವೆವೋ ನಾಗಕುಲದ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಅಪಮಾನಗೊಳಿಸಿದ ನ್ಯಾಯಾಧೀಶ ಮಲ್ಲಿಕಾರ್ಜುನ್ ಗೌಡರವರ ನಡೆಯನ್ನ ಖಂಡಿಸಿ ಕುಕನೂರು ಪಟ್ಟಣದಲ್ಲಿ ದಲಿತ ಸಂಘರ್ಷ ಸಮಿತಿ ಹಾಗೂ ದಲಿತ ಪರ ಒಕ್ಕೂಟದ ವತಿಯಿಂದ ಬೃಹತ್ ಪ್ರತಿಭಟನೆ ಆಯೋಜಿಸಲಾಯಿತು. ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವುದರೊಂದಿಗೆ ಆರಂಭವಾದ ಪ್ರತಿಭಟನೆಯು ಬಾಬಾ ಸಾಹೇಬರ ಘೋಷಣೆ ಮತ್ತು ಮಲ್ಲಿಕಾರ್ಜುನ್ ಗೌಡರ ಬಗ್ಗೆ ಧಿಕ್ಕಾರ ಕೂಗುತ್ತಾ ಕಾಲ್ನಡಿಗೆ ಜಾಥಾದ ಮುಖಾಂತರ ಪ್ರಮುಖ ಬೀದಿಯಲ್ಲಿ ಸಂಚರಿಸಿ ಶ್ರೀ ವೀರಭದ್ರಪ್ಪ ವೃತ್ತದವರೆಗೂ ಆಗಮಿಸಿ ವೀರಭದ್ರಪ್ಪ ವೃತ್ತದಲ್ಲಿ ಮಾನವ ಸರಪಳಿ ರಚಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಮಾನ ಎಸಗಿದ ನ್ಯಾಯಾಧೀಶರಾದ ಮಲ್ಲಿಕಾರ್ಜುನ್ ಗೌಡರವರ ಭಾವಚಿತ್ರ ಹಾಗೂ ಸಂವಿಧಾನ ಬದಲಿಸುತ್ತೇವೆ ಎಂದು ಹೇಳಿಕೆ ಕೊಟ್ಟ ಸಂಸದರಾದ ಅನಂತ್ ಕುಮಾರ್ ಹೆಗಡೆರವರ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿ ಪ್ರತಿಭಟಿಸಲಾಯಿತು. ದಯಮಾಡಿ ನಮ್ಮ ಎದೆಯಲ್ಲಿ ಅಂಬೇಡ್ಕರ್ನ ಹೃದಯದಲ್ಲಿ ಅಂಬೇಡ್ಕರ್ ಅವರ ಸ್ಮರಣೆ ಇರಲಿ. ಹೆಸರಿಗೆ ಮಾತ್ರ ನಾವು ಹೆಸರನ್ನು ಹೇಳಿಕೊಂಡಾಗ ಮಾತ್ರ ನಮ್ಗೆ ಎಲ್ಲಿಯೂ ಬರಲ್ಲ. ಅಂಬೇಡ್ಕರ್ ಅವರ ಮೊಮ್ಮಕ್ಕಳು ತಾವೆಲ್ಲರೂ ಕೂಡ ಭಾಗವಹಿಸಿದ್ರಲ್ಲ, ನಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಒಂದು ಸರ್ಕಲ್ಗೆ ಮಾಲಾರ್ಪಣೆಯನ್ನು ಮಾಡೋದ್ರ ಮೂಲಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕು ಅಂತಂದೇಳಿ ನಮ್ಮೆಲ್ಲ ದಲಿತ ಸ್ನೇಹಿರ್ತಕ್ಕಂಥ ಎಲ್ಲ ದಲಿತ ಮುಖಂಡರು ಈ ಒಂದು ಕಾರ್ಯಕ್ರಮ ನೆರವೇರಿಸಿಕೊಡ್ಬೇಕು ಅಂತಂದೇಳಿ ಈ ವೇಳೆ ಸೇರಿದ್ದ ಜನಸ್ತೋಮ ಕುರಿತು ಮಾತನಾಡಿದ ಶರಣಪ್ಪ ಚೆಲುವಾದಿ ಇಟಗಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚಿಸಿರುವ ಸಂವಿಧಾನಕ್ಕೆ ಇಡೀ ವಿಶ್ವವೇ ತಲೆಬಾಗಿದ್ದು ಪ್ರಪಂಚದಾದ್ಯಂತ ಗೌರವ ಸಲ್ಲಿಸುತ್ತಾರೆ. ಆದರೆ ಇಂತಹ ಕೆಲ ಅನಾಗರಿಕರು ದೇಶದ್ರೋಹದ ಕೆಲಸ ಮಾಡುವುದರಿಂದ ಅಂತಹವರನ್ನು ಕಾನೂನು ಪ್ರಕಾರ ಶಿಕ್ಷಿಸಿ ಗಡೀಪಾರು ಮಾಡಬೇಕು ಎಂದು ಸರ್ಕಾರವನ್ನ ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ದಲಿತ ಒಕ್ಕೂಟಗಳ ಅಧ್ಯಕ್ಷರು, ಮುಖಂಡರು, ಸಾಹಿತಿಗಳು, ಹಿರಿಯ ಪತ್ರಕರ್ತರು ಹಾಗೂ ನಾಗರಿಕರು ಪಾಲ್ಗೊಂಡಿದ್ದರು. ಸುನೀಲ್ ಕುಮಾರ್ ಮಠದ್, ಕಿಷ್ಕಿಂಧ ನ್ಯೂಸ್ ಬ್ಯೂರೋ, ಕುಕನೂರು. ಹಿಜಾಬ್ ವಿಚಾರದಲ್ಲಿ ಕೋಮುಗಲಭೆ ಸೃಷ್ಟಿಸಲು ಸಂಚು ರೂಪಿಸಿದ ಎಬಿವಿಪಿ ನಾಯಕ ಹಾಗೂ ಎಬಿವಿಪಿ ಕಾರ್ಯಕರ್ತನ ನಡುವೆ ನಡೆದ ಸಂಭಾಷಣೆ ಈಗ ಲೀಕ್ ಆಗಿದೆ. ಈಗ ಸವನೂರ್ ಮಜೀದ್ ಕಾಲೇಜಿಗೆ ಹೋಗೋರು, ಸಿಂಧೂರ್ ಕಾಲೇಜಿಗೆ ಹೋಗೋರು, ಯಾರೇ ಇರ್ಲಿ ಅವ್ರ ಜೊತೆ ಇವತ್ತ ನಾಳೆ ಸಂಪರ್ಕ ಮಾಡು. ನಮ್ ದೋಸ್ತರ ಹುಡುಗರು ಅದಾರಣ್ಣ. ಹೌದಾ? ಅವ್ರ ಜೊತೆ ಸಂಪರ್ಕ ಮಾಡಿ ಅವರಿಗೆ ಸೋಮವಾರ ದಿವಸ ಕೇಸರಿ ಶಾಲ್ ಹಾಕೊಂಡ್ ಬರಕ್ ಹೇಳ. ಸೋಮವಾರ ಅಣ್ಣ? ಹಾ, ಅಲ್ಲಿ ಅರುಣ್ ಮೆಕ್ಕಿ ಅಂತಂದು ನಮ್ ಕಾರ್ಯಕರ್ತರು ಇದಾರ. ಅವರು 2 ಕಾಲೇಜಿಗೆ ಭೇಟಿ ಕೊಡ್ತಿದಾರ. ಅಲ್ಲಿ ಏನೇ ತೊಂದ್ರೆ ಬಂದ್ರೆ ಅವ್ರು ಎದುರಿಸ್ತಾರ. ಅವ್ರಿಗೆ ಕೇಸರಿ ಶಾಲ್ ಹಾಕೊಂಬರಕ್ ಹೇಳ್ಬಿಡು ಸೋಮವಾರ ದಿನ. ಮಜೀದ್ ಕಾಲೇಜು, ಸಿಂಧೂರ್ ಕಾಲೇಜು, 2 ಕಾಲೇಜು. ಸಿಂಧೂರ್ ಅಣ್ಣ? ಹಾ, ಸಿಂಧೂರ್ ಕಾಲೇಜಿಗೆ ಹೋಗೋರು ಇರ್ತಾರ. ಈ ತೆಗಳಿ ರೋಡ್ ನಲ್ಲಿ ಆ ವಿದ್ಯಾರ್ಥಿಗಳಿಗೆ ಹೇಳ್ಬಿಡು. ಅಲ್ಲಿ ಅರುಣ್ ಮೆಕ್ಕಿ ಅಂತಂದ್ ಬರ್ತಾರ. ಅವ್ರ ನಂಬರ್ ಬೇಕಿದ್ರೆ ನೀನ್ ಕಳ್ಸಿರ್ತೀನಿ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಕ್ ಹೇಳ. ಕಳ್ಸೋಣ. ಇನ್ನೇನ ಮಜೀದ್ ಕಾಲೇಜಿಗೆ ಬಾಳ್ ಮಂದಿ ಹೋಗ್ತಾರಣ್ಣ. ಹಾ, ಅವ್ರಿಗೆ ಹೇಳ್ಬಿಡು ಸೋಮವಾರ ಇಲ್ಲಿಗೆ ಚರ್ಚೆ ಆಗಿದ್ದು ಗ್ರೂಪ್ನಾಗ. ಆಯ್ತಣ್ಣ. ಮಜೀದ್ ಕಾಲೇಜಿಗೆ ಮತ್ತೆ ಸವನೂರಿಗೆ ಎಲ್ಲಾ ಕಾಲೇಜಿಗೂ ಹೋಗ್ತಾರ ಅವ್ರು. ಈಗ ಮಜೀದ್ ಕಾಲೇಜಿಂದ ಒಂದು ಯೋಚನೆ ಮಾಡೋಣ. ಸರಿ ಸರಿ, ಜೈ ಶ್ರೀರಾಮ್. ಜೈ ಶ್ರೀರಾಮ್. आज हमने वो वीडियो भी देखा कि हमारी एक बहादुर बेटी
कर्नाटका में मोटरसाइकिल पर हिजाब पहनकर आती है और मोटरसाइकिल को अपने कॉलेज में रखती है, तो जैसा ही उसके करीब ये तमाम लोग आकर उसको डराने के लिए नारे मारते हैं, एक 25-30 का नौजवानों का हुजूम इस नकाब बुर्का पहनी हुई बच्ची को डराने के लिए दौड़ता है। ಸಮತಾ ಸೈನಿಕ ದಳದ ರಾಜ್ಯಾಧ್ಯಕ್ಷರು ಹಾಗೂ ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾ ರಾಷ್ಟ್ರೀಯ ಉಪಾಧ್ಯಕ್ಷರಾದ ಎಂ ವೆಂಕಟಸ್ವಾಮಿ ಇವರ ನೇತೃತ್ವದಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ರಾಯಚೂರು ಜಿಲ್ಲಾ ನ್ಯಾಯಾಧೀಶರನ್ನ ಬಂಧಿಸಲು ಒತ್ತಾಯಿಸಿ ರಾಜ್ಯವ್ಯಾಪಿ ಪ್ರತಿಭಟನೆ ನಡೆಯಿತು. ರಾಯಚೂರಿನಲ್ಲಿ ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಅಗೌರವ ತೋರಿದ ನ್ಯಾಯಾಧೀಶರನ್ನ ಬಂಧಿಸಲು ಒತ್ತಾಯಿಸಿ ದಲಿತ ಸಂಘಟನೆಗಳ ಒಕ್ಕೂಟದಿಂದ ರಾಜ್ಯವ್ಯಾಪಿ ಪ್ರತಿಭಟನೆ. ಇಂದು ಗಂಗಾವತಿಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಸಮತಾ ಸೈನಿಕ ದಳದ ರಾಜ್ಯಾಧ್ಯಕ್ಷರಾದ ಎಂ ವೆಂಕಟಸ್ವಾಮಿ, ತುಮಕೂರು ಜಿಲ್ಲೆಯ ಪ್ರಭುದೇವ್ ಮಠದ ತಿಪ್ಪೇರುದ್ರಸ್ವಾಮಿ, ಬೆಂಗಳೂರಿನಿಂದ ವಿಧಾನಸೌಧದ ಮುಂದೆ ಇರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತಕ್ಕೆ ಮಾಲಾರ್ಪಣೆ ಮಾಡಿ ತುಮಕೂರು, ಚಿತ್ರದುರ್ಗ, ಬಳ್ಳಾರಿ, ವಿಜಯನಗರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸುತ್ತಾ ನ್ಯಾಯಾಧೀಶರನ್ನು ವಜಾಗೊಳಿಸುವಂತೆ ಗಂಗಾವತಿಯಲ್ಲಿ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಮಲ್ಲಿಕಾರ್ಜುನ್ ಗೌಡ ನ್ಯಾಯಾಧೀಶರನ್ನ ವಜಾ ಮಾಡುವಂತೆ ರಾಜ್ಯವ್ಯಾಪಿ ಪ್ರತಿಭಟನೆ ಮಾಡಬೇಕೆಂದು ಇದೇ 10ರಂದು ಗಂಗಾವತಿಯಲ್ಲಿ ಹಾಗೂ 11ರಂದು ಕೊಪ್ಪಳದಲ್ಲಿ ದಲಿತ ಒಕ್ಕೂಟದ ವತಿಯಿಂದ ವಜಾಗೊಳಿಸುವಂತೆ ಪ್ರತಿಭಟನೆ ಮಾಡಲಾಗುವುದೆಂದು ತಿಳಿಸಿದರು. ಈ ಕೂಡಲೇ ಮಲ್ಲಿಕಾರ್ಜುನ ಗೌಡ ಎಂಬ ಆರೋಪಿ ಅಪರಾಧ ಹೊತ್ತಿರತಕ್ಕಂತ ನ್ಯಾಯಾಧೀಶ ಅಲ್ಲ ಅಥವಾ ಅನ್ಯಾಯಾಧೀಶ ಅಂತ ಅನ್ಯಾಯಾಧೀಶನನ್ನ ಬಂಧಿಸಬೇಕು, ಕೇಸ್ ರಿಜಿಸ್ಟರ್ ಆಗಬೇಕು, ವಜಾಗೊಳಿಸಬೇಕು, ಕಾನೂನನ್ನ ಎತ್ತಿಡಿಬೇಕು, ಸಂವಿಧಾನದ ಮೌಲ್ಯವನ್ನು ಎತ್ತಿಡಿಬೇಕಂತೇಳಿ ಹೇಳೋದಕ್ಕೆ ನಾವು ಅಲ್ಲಿಂದ ಬಂದಿದ್ದೀವಿ. ಇಡೀ ರಾಜ್ಯದಾದ್ಯಂತ ಇವತ್ತು ಭುಗಿಲೆದ್ದಿದೆ ಆಕ್ರೋಶ. ಅಂಬೇಡ್ಕರ್ ಅಭಿಮಾನಿಗಳು ಯಾವುದೇ ಧರ್ಮವನ್ನ ಮೀರಿ, ಜಾತಿಯನ್ನ ಮೀರಿ, ಭಾಷೆಯನ್ನ ಮೀರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನಿಗಳು ಇವತ್ತು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಆಗಲೇಬೇಕು. ದಲಿತ ಸಂಘಟನೆಗಳ ಒಕ್ಕೂಟ ಈ ಬಂದನ್ನ ಬೆಂಬಲಿಸ್ತಾ ಇದೆ. ಸಂಪೂರ್ಣವಾಗಿ 100% ಇದು ಬಂದಾಗುತ್ತೆ ಅನ್ನೋ ಭರವಸೆ ಹೊಂದಿದ್ದೇನೆ. ಒಂದು ಮಾತು ಹೇಳ್ತಾರೆ, ತಪ್ಪು ಮಾಡೋದು ಸಹಜ ಅಂತಂದು, ಆದ್ರೆ ತಿದ್ದಿ ನಡೆಯೋನು ಮನುಷ್ಯ ಅಂತ ಮುಂದೆ ಹೇಳ್ತಾರಲ್ಲ, ಏನೋ ಒಂದು ಕಾರಣದಿಂದ ಅದು ಅಪಚಾರ ಆಗಿದೆ, ಅವಮಾನ ಆಗಿದೆ, ನೀವು ತಕ್ಷಣ ಆದ್ರೂ ಒಂದು ಕ್ಷಮೆ ಯಾಚಿಸುತ್ತದೆ. ಯಾಕೆಂದ್ರೆ ಬಹುಶಃ ನಮ್ಮ ವೆಂಕಟಸ್ವಾಮಿ ಹೇಳ್ದಂಗೆ, ನಾವು ಇತ್ತೀಚೆಗೆ ತಿಳ್ಕೊಂಡಂಗೆ, ನೀವು ಕಲ್ಯಾಣ ಕರ್ನಾಟಕದ ನಾಡಿನಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಕರ್ತವ್ಯವನ್ನು ಮಾಡ್ತಾ ಇದ್ದೀರಾ. ಕರ್ತವ್ಯ ಅಂದ್ರೆ ಅದು ಕಾಯಕಕ್ಕೆ ಸಮಾನವಾಗಿರ್ತಕ್ಕಂಥದ್ದು. ಸರ್ಕಾರದ ಕೆಲಸ, ದೇವರ ಕೆಲಸ. ಬಸವಣ್ಣನವರ ಭೂಮಿಯಲ್ಲಿ ನೀವು ಜನಿಸಿದ್ದೀರಾ. ಬಸವಣ್ಣನವರ ನಾಡು ಅಂದ್ರೆ ಅದು ಪ್ರತಿಯೊಬ್ಬರಿಗೂ ದಯೆ, ಕರುಣೆ ತೋರಿರ್ತಕ್ಕಂತಹ ನಾಡು. ಯಾವ ದೇಶದ ಒಳಗಡೆಗೆ ಅಲ್ಪಸಂಖ್ಯಾತ ಸಮುದಾಯಗಳು ಸರಿಯಾಗಿ ಚೆನ್ನಾಗಿರೋದಿಲ್ವೋ ಆ ದೇಶ ಬೌದ್ಧಿಕ ದಾರಿದ್ರ್ಯ ಕಡೆಗೆ ತೊಳ್ತಕ್ಕಂಥ ಮಾತುಗಳು ಹೇಳಿದ್ರು. ದುರಂತದ ಸಂಗತಿ ಏನು ಅಂತಂದರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಧಾರ್ಮಿಕ ಅಲ್ಪಸಂಖ್ಯಾತ ಜನವರ್ಗಗಳಿಗೆ ಒಂದು ಧಾರ್ಮಿಕ ಹಕ್ಕು, ಶೈಕ್ಷಣಿಕ ಹಕ್ಕು ಅಂತ ಏನು ಕೊಟ್ಟಿದ್ದಾರೋ, 14, 21 ಆರ್ಟಿಕಲ್ಗಳಂತ ಏನಿದಾವೆ ನಮ್ಮ ಒಳಗಡೆಗೆ, ಅವುಗಳು ತುಂಬ ಸ್ಪಷ್ಟವಾಗಿ ಈ ದೇಶದ ಧಾರ್ಮಿಕ ಅಲ್ಪಸಂಖ್ಯಾತರು ಅವರ ಧರ್ಮದೊಳಗಡೆಗೆ ಏನನ್ನ ಹೇಳಲಾಗ್ತಿದೆಯೋ ಆ ಎಲ್ಲ ಬಗೆಯ ಸ್ವಾತಂತ್ರ್ಯವನ್ನು ಕೊಡಲಾಗಿದೆ ಅಂತಕ್ಕಂಥ ಮಾತನ್ನು ಸ್ಪಷ್ಟಪಡಿಸ್ತದೆ. ಹಂಗಿದ್ದೂ ಕೂಡ ಇವತ್ತು RSSನ ಕೋಮುವಾದಿಗಳು, BJPಗಳು, ಈ ದೇಶದ ಸಂಘ ಪರಿವಾರಗಳು ಇವತ್ತು ಅಲ್ಪಸಂಖ್ಯಾತ ಮಹಿಳೆಯರು ಈಗ ಹಿಜಾಬ್ ಧರಿಸ್ಬಿಟ್ಟು ಕಾಲೇಜ್ ಹೋಗ್ತಿದ್ದಾರೋ ಅದನ್ನು ತಡೆಯೋದ್ರ ಮೂಲಕ, ಅದರ ಮೇಲೆ ದೌರ್ಜನ್ಯ ಮಾಡೋದ್ರ ಮೂಲಕ, ವಿದ್ಯಾರ್ಥಿಗಳ ಒಳಗಡೆಗೆ ಒಂದು ಬಗೆಯ ಡಿಸ್ಕ್ರಿಮಿನೇಟ್ ಮಾಡೋದ್ರ ಮೂಲಕ ಇವತ್ತು ಬೇರೆ ಬೇರೆ ಸಮುದಾಯದ, ವಿಶೇಷವಾಗಿ ದಲಿತ ಮತ್ತು ಹಿಂದುಳಿದ ಸಮುದಾಯಗಳ ಒಳಗಡೆ ಒಂದು ವಿಷಬೀಜವನ್ನು ಬಿತ್ತೋದ್ರ ಮೂಲಕ ಅವರನ್ನು RSSೀಕರಣಗೊಳಿಸಿ ಅವರು ಏನು ಭಗವದ್ಧ್ವಜಕ್ಕೆ ಸಂಬಂಧಪಟ್ಟಂಥ ಕೇಸರಿ ಶಾಲನ್ನು ಹಾಕೊಂಡ್ಬಿಟ್ಟು ಇವತ್ತು ಸ್ಕೂಲಿಗೆ ಬರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಏರ್ಪಡಿಸಿದ್ದಾರೆ. ಆ ಮೂಲಕ ಸಂವಿಧಾನದ ಆಶಯಗಳಿಗೆ ಧಕ್ಕೆ ಸೃಷ್ಟಿ ಮಾಡ್ತಿದ್ದಾರೆ. ಇವತ್ತೇನು ನ್ಯಾಯಾಂಗ ಅಂತಕ್ಕಂಥದ್ದೊಂದು ಸ್ವತಂತ್ರವಾದಂಥ ಸಂಸ್ಥೆಯಾಗಿ ಇವತ್ತು ಕಾರ್ಯನಿರ್ವಹಿಸ್ತಾ ಇದೆಯೋ, ಶಾಸಕಾಂಗ ಮತ್ತು ಕಾರ್ಯಾಂಗದ ಮೇಲೆ ತನ್ನ ಅಧಿಪತ್ಯವನ್ನು ಸ್ಥಾಪನೆ ಮಾಡಿದೆಯೋ, ಅದಕ್ಕೂ ಕೂಡ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನ ಅಂತಕ್ಕಂಥ ಕನಿಷ್ಠ ಪ್ರಜ್ಞೆ ಕೂಡ ಆತನಿಗಿಲ್ಲ. ಇದು ನಮಗೆ ಅತ್ಯಂತ ನೋವಿನ ಸಂಗತಿ. ಗಂಗಾವತಿಯ ಸ್ನೇಹಿತರು ಹೇಳೋ ಪ್ರಕಾರ 10ನೇ ತಾರೀಕಿಗೆ ಗಂಗಾವತಿ ಬಂದ್ ಆಗ್ತದಂತೆ. ಅವತ್ತು ನಾವು ಕೂಡ ಆ ಕಾರ್ಯಕ್ರಮದ ಭಾಗವಹಿಸೋದ್ರ ಮೂಲಕ ಅದರ ಭಾಗ ಆಗ್ತೀವಿ ಅಂತಕ್ಕಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಈ ಸಂದರ್ಭದಲ್ಲಿ ಸಲೀಂ ಬೇಗ್ ನೇತೃತ್ವದಲ್ಲಿ ಶೇಖ್ ನಬಿ ಸಾಬ್, ಯೂಸುಫ್, ಕೆ ಮಂಜುನಾಥ್, ಡಾಕ್ಟರ್ ನಾರಾಯಣ್ ಪವರ್, ವೆಂಕಟೇಶ್ ಚೆಲುವಾದಿ, ಸಂತೋಷ್ ನಾಯ್ಕ್, ವಿಜಯನಗರ ಜಿಲ್ಲೆಯ ಸಮತಾ ಸೈನಿಕ ದಳದ ಜಿಲ್ಲಾಧ್ಯಕ್ಷರಾದ
ಮೀಸೆ ನಾಗರಾಜ್ ಹಾಗೂ ಪ್ರೊಫೆಸರ್ ಚಂದ್ರಶೇಖರ್ ಸೇರಿದಂತೆ ದಲಿತ ಮುಖಂಡರು ಉಪಸ್ಥಿತರಿದ್ದರು. ಕೇಂದ್ರ ಸರ್ಕಾರದ ನೂತನ ಬಜೆಟ್ನಿಂದ ಸಿಂಧನೂರಿನಿಂದ ರಾಯಚೂರು ರೈಲ್ವೆ ನಿರ್ಮಾಣ ಭೂಸ್ವಾಧೀನ ಸೇರಿದಂತೆ ಇತರೆ ಕೆಲಸಗಳು ಶೀಘ್ರವಾಗಿ ಪೂರ್ಣಗೊಳ್ಳಲಿದೆ. ಬಜೆಟ್ನಲ್ಲಿ ಅನುದಾನ ಮೀಸಲಿರಿಸಿದ್ದಕ್ಕಾಗಿ ಕೇಂದ್ರ ಸಚಿವರಿಗೆ ಸಿಕಂದ್ರಾಬಾದ್ ವಿಭಾಗೀಯ ರೈಲ್ವೆ ಮಂಡಳಿಯ ಸದಸ್ಯ ಬಾಬುರಾವ್ ಅವರು ಧನ್ಯವಾದವನ್ನ ಸಲ್ಲಿಸಿದ್ದಾರೆ. ಕೇಂದ್ರ ಸರ್ಕಾರ ನೂತನ ಬಜೆಟ್ನಲ್ಲಿ ರೈಲ್ವೆ ವಲಯಕ್ಕೆ ಒಟ್ಟು 210 ಕೋಟಿ ರೂಪಾಯಿ ಘೋಷಣೆ ಮಾಡಲಾಗಿದೆ. ಬಜೆಟ್ನಲ್ಲಿ ಅನುದಾನ ಮೀಸಲಿರಿಸಿದ್ದಕ್ಕಾಗಿ ಕೇಂದ್ರ ಸಚಿವರಿಗೆ ಸಿಕಂದ್ರಾಬಾದ್ ವಿಭಾಗೀಯ ರೈಲ್ವೆ ಮಂಡಳಿಯ ಸದಸ್ಯ ಬಾಬುರಾವ್ ಅವರು ಧನ್ಯವಾದ ಹೇಳಿದರು. ಸಂಸದರಾದ ರಾಜಾ ಅಮರೇಶ್ವರ ನಾಯಕ್ರವರು ಕೇಂದ್ರ ರೈಲ್ವೆ ಸಚಿವರಿಗೆ ಅನೇಕ ಬಾರಿ ಭೇಟಿ ನೀಡಿ ವಿನಂತಿಸಿದ ಪ್ರಯುಕ್ತ ಶೀಘ್ರ ಅನುದಾನ ಬಿಡುಗಡೆಯಾಗಿದೆ. ಇದಕ್ಕಾಗಿ ಸಂಸದರಿಗೆ ವಿತ್ತ ಸಚಿವರಾದ ನಿರ್ಮಲಾ ಸೀತಾರಾಮನ್ ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಕೇಂದ್ರ ರೈಲ್ವೆ ಸಚಿವೆ ಅಶ್ವಿನಿ ವೈಷ್ಣವ ಅವರಿಗೆ ಈ ಮೂಲಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಎಂದರು. ಸುಮಾರು 2 ತಾಸು ಮ್ಯಾಗ CM ಹತ್ರ ಡಿಸ್ಕಷನ್ ಮಾಡಿ ಅವ್ರಿಗೆ ಮನವಿಯನ್ನು ಕೊಟ್ಟು ಅವ್ರು ರಿಕ್ವೆಸ್ಟ್ ಮಾಡಿದ್ದಾರೆ. ನಮ್ಮ ಡಿಸ್ಟ್ರಿಕ್ಟ್ ಭಾಳ ಬ್ಯಾಕ್ವರ್ಡ್ ಅದ, ಹಂಗಾಗಿ ನಮ್ಗೆ ಎಲ್ಲ ಪ್ರಾಜೆಕ್ಟ್ಗಳು ನಮ್ಮ ರಾಯಚೂರಿಗೆ ಕೊಡಲೇಬೇಕಂತೇಳಿ ಭಾಳ ಗಂಭೀರ ಪರಿಸ್ಥಿತಿಯಲ್ಲಿ ಸಾಹೇಬ್ರು ಕನ್ವಿನ್ಸ್ ಮಾಡಿ ಅವರಿಗೆಲ್ಲ ಹೇಳಿದ್ದಾರೆ. ಸ್ವಲ್ಪ ದಿನ ಕೆಳಗಡೆ ಪ್ರೈಮ್ ಮಿನಿಸ್ಟ್ರಿಗೆ ಭೇಟಿಯಾಗಿ ಪ್ರೈಮ್ ಮಿನಿಸ್ಟ್ರಿಗೆ ಮನವಿ ಪತ್ರ ಕೊಟ್ಟು ಪ್ರೈಮ್ ಮಿನಿಸ್ಟ್ರಿಗೆ ಭೀ ಕನ್ವಿನ್ಸ್ ಮಾಡಿದ್ದಾರೆ. ನನಗೆ ಒಂದು ಹೋಪ್ಸ್ ಇದೆ, ಈ ಪ್ರಾಜೆಕ್ಟ್ ಎಲ್ಲ ನಮ್ಮ ರಾಯಚೂರಿಗೆ ಬರ್ತಾವೆ ಅಂತೇಳಿ. MP ಸಾರು ರೈಲ್ವೆ ಮಿನಿಸ್ಟ್ರಿಗೆ ಭೇಟಿಯಾಗಿದ್ದಾರೆ. ಅವ್ರಿಗೆ ಮುಂದೆ ಬರೋ ಟ್ರೈನ್ ಒಂದು 400 ಟ್ರೈನ್ ಒಂದು ರಿಲೀಸ್ ಆಗ್ಯಾವ. 400 ಟ್ರೈನ್ ಮ್ಯಾನುಫ್ಯಾಕ್ಚರಿಂಗ್ನಲ್ಲಿದೆ. ಈಗ ನಾವು ಸುಮಾರು ಒಂದು 5 ಟ್ರೈನ್ ನಾವು ಕೇಳಿದ್ವಿ ಮಿನಿಸ್ಟ್ರಿಗೆ. 5 3 ಸಿಗ್ತದೆ. ಒಂದು ಗುಲ್ಬರ್ಗ ಟು ಬೆಂಗಳೂರು, ರಾಯಚೂರು ಟು ಬೆಂಗಳೂರು ನಾವು ಮೆಮೊರಂಡಮ್ದಲ್ಲಿ ಸಾಹೇಬ್ರು ಕೇಳಿದ್ದಾರೆ. ಆಮೇಲೆ ಹೈದರಾಬಾದ್ಗೆ ಒಂದು 2 ಟ್ರೈನ್ ಬಿಡಬೇಕಂತೇಳಿ ಸಾಹೇಬ್ರು ರಿಕ್ವೆಸ್ಟ್ ಮಾಡ್ತಾರೆ. ಯಾಕಂದ್ರೆ ಹೈದರಾಬಾದ್ಗೆ ಇಲ್ಲಿದ್ದು ಬಿಸ್ನೆಸ್ ಮ್ಯಾನ್ ಭಾಳ. ಬೆಂಗಳೂರು, ಗೋರಖ್ಪುರ್, ರಾಯಚೂರು ಮತ್ತು ಯಾದಗಿರಿ ಜಿಲ್ಲಾ ಕೇಂದ್ರ ಸ್ಥಾನಗಳಾಗಿರುವುದರಿಂದ ಈ ರೈಲು ನಿಲುಗಡೆಯನ್ನ ಪ್ರಾರಂಭಿಸಿ ಈ ಭಾಗದ ಪ್ರಯಾಣಿಕರಿಗೆ ಅನುಕೂಲ ಮಾಡುವಂತೆ ಕೇಂದ್ರ ರೈಲ್ವೆ ಸಚಿವರಾದ ಅಶ್ವಿನಿ ವೈಷ್ಣವ್ ಜಿ ಪತ್ರ ಬರೆದು ಒತ್ತಾಯಿಸಿರುವುದಾಗಿ ತಿಳಿಸಿದರು. ಪಟ್ಟಣದ ಶ್ರೀಧರ ಮುರುಡಿ ಹಿರೇಮಠ್ ಬಸವಲಿಂಗೇಶ್ವರ ಸ್ವಾಮೀಜಿಯ 50ನೇ ವರ್ಷದ ಸುವರ್ಣ ಮಹೋತ್ಸವ ಹಾಗೂ 20ನೇ ವರ್ಷದ ಪೀಠಾರೋಹಣ ಕಾರ್ಯಕ್ರಮದ ಅಂಗವಾಗಿ ಸೋಮವಾರ ನಿಡೋಣಿಯ ವಿರಕ್ತ ಮಠದ ಸಿದ್ದಲಿಂಗೇಶ್ವರ ಸ್ವಾಮೀಜಿ ಅಡ್ಡಪಲ್ಲಕ್ಕಿ ಉತ್ಸವ ಅದ್ದೂರಿಯಾಗಿ ಜರುಗಿತು. ಇಲ್ಲಿಯ ಶ್ರೀಧರ ಮುರುಡಿ ಮಠದಿಂದ ಅಡ್ಡಪಲ್ಲಕ್ಕಿ ಉತ್ಸವ ಆರಂಭವಾಗಿ ಟಿಪ್ಪು ಸುಲ್ತಾನ್ ವೃತ್ತ, ಕನಕದಾಸ ವೃತ್ತ, ಕನ್ನಡ ಕ್ರಿಯಾ ಸಮಿತಿ ವೃತ್ತ, ಕಿತ್ತೂರು ರಾಣಿ ಚೆನ್ನಮ್ಮ ವೃತ್ತ, ಸಂಸ್ಥಾನ ಹಿರೇಮಠದ ಮಾರ್ಗವಾಗಿ ಶ್ರೀಮಠಕ್ಕೆ ಬಂದು ತಲುಪಿತು. ಉತ್ಸವ ಮೆರವಣಿಗೆಯಲ್ಲಿ ಮಹಿಳೆಯರು ಕುಂಭಮೇಳ, ಡೊಳ್ಳು ಮೇಳಗಳೊಂದಿಗೆ ವಿವಿಧ ವಾದ್ಯ ಮೇಳಗಳು ಗಮನ ಸೆಳೆದವು. ಮೆರವಣಿಗೆಯ ಉದ್ದಕ್ಕೂ ಭಕ್ತರು ಹೂವು ಎಸೆದು ಭಕ್ತಿ ಸಮರ್ಪಿಸಿದರು. ಈ ವೇಳೆ ಬಸವಲಿಂಗೇಶ್ವರ ಸ್ವಾಮೀಜಿ, ಕರಿಸಿದ್ದೇಶ್ವರ ಸ್ವಾಮೀಜಿ, ಗುಳೇದಗುಡ್ಡದ ಒಪ್ಪತೇಶ್ವರ ಸ್ವಾಮೀಜಿ, ಇಟಗಿಯ ಶಿವಶಾಂತವಿ ಸ್ವಾಮೀಜಿ ಸೇರಿದಂತೆ ಅನೇಕ ಗಣ್ಯರು ಇದ್ದರು. ಪಟ್ಟಣ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳ ಭಕ್ತರು ಮೆರವಣಿಗೆಯಲ್ಲಿ ಭಾಗವಹಿಸಿದರು. ಈರಣ್ಣ ತೋಟದ್, ಯಶ್ಕಂದ್ರ ನ್ಯೂಸ್ ಬ್ಯೂರೋ, ಯಲಬುರ್ಗಾ. ಕರಾಟೆಯನ್ನು ಕಲಿತರೆ ನಿಮ್ಮನ್ನು ನೀವು ಕಾಪಾಡಿಕೊಳ್ಳುವುದರ ಜೊತೆಗೆ ಇತರರನ್ನು ಕಾಪಾಡಿಕೊಳ್ಳಬಹುದೆಂದು ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕ ನವೀನ್ ಶಿಂತ್ರೆ ಹೇಳಿದ್ದಾರೆ. ತಾಲೂಕಿನ ಹೊಸಳ್ಳಿ ಗ್ರಾಮದ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಸಮಾಜ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗಗಳ ಇಲಾಖೆ, ಕೊಪ್ಪಳ ಹಾಗೂ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಸಹಯೋಗದಲ್ಲಿ ಮಂಗಳವಾರ ವಸತಿ ನಿಲಯಗಳು ಹಾಗೂ ವಸತಿ ಶಾಲೆಗಳಲ್ಲಿರುವ ವಿದ್ಯಾರ್ಥಿನಿಯರಿಗಾಗಿ ಓಬವ್ವ ಆತ್ಮರಕ್ಷಣಾ ಕಲೆ ತರಬೇತಿ ಕಾರ್ಯಾಗಾರವನ್ನ ಉದ್ಘಾಟಿಸಿ ಅವರು ಮಾತನಾಡಿದರು. ವಸತಿ ನಿಲಯದ ವಿದ್ಯಾರ್ಥಿಗಳು ಯಾವುದೇ ತೊಂದರೆ ಅನುಭವಿಸಬಾರದು ಎಂಬ ದೃಷ್ಟಿಯಿಂದ ಕರಾಟೆ ತರಬೇತಿ ನೀಡಲಾಗುತ್ತಿದೆ. ಈ ತರಬೇತಿಯಿಂದ ಮಾನಸಿಕ ಹಾಗೂ ದೈಹಿಕವಾಗಿ ಸದೃಢರಾಗಿ ಯಾವುದೇ ಸಮಸ್ಯೆಗಳು ಬಂದರೂ ಧೈರ್ಯದಿಂದ ಎದುರಿಸಬಹುದು. ಆ ನಿಟ್ಟಿನಲ್ಲಿ ತರಬೇತಿಯನ್ನ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಸದ್ಬಳಕೆ ಮಾಡಿಕೊಳ್ಬೇಕು ಎಂದರು. ತಹಸೀಲ್ದಾರ್ ಶ್ರೀಶೈಲ್ ತಳವಾರ್ ಮಾತನಾಡಿ, ಮಹಿಳೆಯ ಆತ್ಮರಕ್ಷಣೆಗೆ ಕರಾಟೆ ಅವಶ್ಯಕವಾಗಿದೆ. ಈ ಕರಾಟೆಯಿಂದ ದೈಹಿಕವಾಗಿ ಬಲಾಢ್ಯರಾಗುವುದರ ಜೊತೆಗೆ ಸಮಯ ಪ್ರಜ್ಞೆ, ಜೀವನದಲ್ಲಿ ಶಿಸ್ತು, ಏಕಾಗ್ರತೆ, ಆತ್ಮವಿಶ್ವಾಸ ಹೆಚ್ಚಿಸುತ್ತದೆ ಎಂದರು. ಈ ವೇಳೆ ಶಾಲಾ ವಿದ್ಯಾರ್ಥಿಗಳಿಗೆ ಕರಾಟೆ ಪ್ರದರ್ಶನ ನಡೆಯಿತು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶಾರದಾ ಕೊಟತಗೇರಿ, ಉಪಾಧ್ಯಕ್ಷೆ ರೇಣುಕಾ ತೊಗರಿ, BCM ಜಿಲ್ಲಾಧಿಕಾರಿ GM ದೊಡ್ಡಮನಿ, ತಾಲೂಕ್ ಪಂಚಾಯತ್ EO ಮಹೇಶ್ H, ತಾಲೂಕು ಮಟ್ಟದ ಅಧಿಕಾರಿಗಳಾದ SV ಭಜಂತ್ರಿ, VK ಬಡಿಗೇರ್, ಗ್ರಾಮ ಪಂಚಾಯತ್ ಸದಸ್ಯರಾದ ನೀಲನಗೌಡ ತೊಂಡಿಹಾಳ್, ಉಮಾದೇವಿ ಶಿರೂರ್, ಮಂಜುನಾಥ್ ದೊಡ್ಡಮನಿ, ಪ್ರಾಚಾರ್ಯ VM ಹನುಮನ ಶೆಟ್ಟಿ ಸೇರಿದಂತೆ ಶಿಕ್ಷಕರು, ಸಿಬ್ಬಂದಿಗಳು, ವಿದ್ಯಾರ್ಥಿಗಳು ಭಾಗವಹಿಸಿದರು.
ಕುಕನೂರಿನ ವಿದ್ಯಾನಂದ ಗುರುಕುಲ ಪ್ರೌಢಶಾಲೆಯಲ್ಲಿ ಭಾನುವಾರ ಬಿಸಿಯೂಟ ಕಾರ್ಯಕರ್ತರಿಗೆ ಏರ್ಪಡಿಸಿದ್ದ ತರಬೇತಿ ಕಾರ್ಯಾಗಾರದಲ್ಲಿ ಅಡುಗೆ ಸಿಬ್ಬಂದಿಗಳನ್ನ ಗೌರವಿಸಿ ಸನ್ಮಾನಿಸಲಾಯಿತು. ಬಿಸಿಯೂಟ ತಯಾರಿಕೆಯಲ್ಲಿ ಅಡುಗೆ ಸಿಬ್ಬಂದಿ ಸ್ವಚ್ಛತೆ ಮತ್ತು ಗುಣಮಟ್ಟಕ್ಕೆ ಒತ್ತು ನೀಡಬೇಕು ಎಂದು ತಾಲೂಕು ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ಎಫ್ಎಂ ಕಳ್ಳಿ ತಿಳಿಸಿದರು. ಇಲ್ಲಿನ ವಿದ್ಯಾನಂದ ಗುರುಕುಲ ಪ್ರೌಢಶಾಲೆಯಲ್ಲಿ ಬಿಸಿಯೂಟ ಕಾರ್ಯಕರ್ತರಿಗೆ ಏರ್ಪಡಿಸಿದ್ದ ತರಬೇತಿ ಕಾರ್ಯಾಗಾರದಲ್ಲಿ ಅವರು ಮಾತನಾಡಿದರು. ಬಿಸಿಯೂಟ ತಯಾರಿಕೆಯಲ್ಲಿ ಗುಣಮಟ್ಟ ಮತ್ತು ಸ್ವಚ್ಛತೆಯಲ್ಲಿ ಯಾವುದೇ ಕಾರಣಕ್ಕೂ ರಾಜಿ ನಡೆಯುವುದಿಲ್ಲ. ಬಿಸಿಯೂಟದ ಹಿಂದೆ ಮಕ್ಕಳಿಗೆ ಪೌಷ್ಟಿಕಾಂಶಯುಕ್ತ ಆಹಾರ ನೀಡಬೇಕೆಂಬ ಉದ್ದೇಶವಿದ್ದು, ಯಾವುದೇ ಕಾರಣಕ್ಕೂ ಅಡುಗೆ ಸಿಬ್ಬಂದಿ ಗುಣಮಟ್ಟದಲ್ಲಿ ರಾಜಿ ಮಾಡಿಕೊಳ್ಳಬಾರದು ಎಂದರು. ಅಕ್ಷರ ದಾಸೋಹ ಶಿಕ್ಷಣಾಧಿಕಾರಿ ಅನಿತಾ ಎಸ್ಆರ್ ಮಾತನಾಡಿ, ಶಾಲೆಗೆ ಬರುವ ಆಹಾರ ಪಡಿತರಗಳ ಗುಣಮಟ್ಟ ಪರಿಶೀಲಿಸಿ ಗುಣಮಟ್ಟ ಖಾತ್ರಿಪಡಿಸಬೇಕು. ಆಹಾರ ಪದಾರ್ಥಗಳು ತರಕಾರಿಗಳನ್ನು ಬಳಸಿಕೊಳ್ಳುವ ಮುನ್ನ ಅವುಗಳ ಸ್ವಚ್ಛತೆ ಬಗ್ಗೆ ಮಹತ್ವ ನೀಡಿ ಗುಣಮಟ್ಟ ಪರಿಶೀಲಿಸಿದ ಬಳಿಕವೇ ಬಳಸಬೇಕು. ಅಡುಗೆ ಸಿಬ್ಬಂದಿ ಒಂದು ಕ್ಷಣ ಕರ್ತವ್ಯದಲ್ಲಿ ಲೋಪವೆಸಗಿದ್ದರೆ ಅದರ ಪರಿಣಾಮ ವಿದ್ಯಾರ್ಥಿಗಳ ಮೇಲೆ ಬೀರುವುದರಿಂದ ಜಾಗೃತಿ ವಹಿಸಬೇಕು ಎಂದರು. ಈ ವೇಳೆ ಮುಖ್ಯ ಶಿಕ್ಷಕ ಸೋಮಶೇಖರ್ ನಿಲೋಗಲ್, ರಾಚಮ್ಮ ಕರಮುಡಿ, ಪುಷ್ಪ ಇಟಗಿ, ಲಲಿತಾ ಬೋರನವರ್, ಪತ್ರೆಮ್ಮ ಕಮತರ್, ಪೀರಮ್ಮ, ಅಗ್ನಿಶಾಮಕ ಠಾಣೆಯ ಅಧಿಕಾರಿ ಶರಣಯ್ಯ ಹಿರೇಮಠ್, ಮುತ್ತಲಿ ಚಕ್ರಸಾಲಿ ಇದ್ರು. ಸುನಿಲ್ ಕುಮಾರ್ ಮಠದ್, ಕಿಷ್ಕಿಂಧ ನ್ಯೂಸ್ ಬ್ಯೂರೋ, ಕುಕನೂರು. ಕುಕನೂರು ಪಟ್ಟಣದ ತಾಲೂಕು ಪಂಚಾಯಿತಿ ಕಚೇರಿಯಲ್ಲಿ ಶ್ರೀ ಭಗವಾನ್ ಸವಿತಾ ಮಹರ್ಷಿ ಮಹಾಗುರುಗಳ ಜಯಂತಿಯನ್ನ ಆಚರಣೆ ಮಾಡಲಾಯಿತು. ತಾಲೂಕಿನ ಮಂಡಲಗಿರಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಜಯಂತಿಯಲ್ಲಿ ಮಾತನಾಡಿ, ಅಭಿವೃದ್ಧಿ ಅಧಿಕಾರಿಗಳಾದ ಪರಶುರಾಮ್ ನಾಯಕ್ರವರು ಸವಿತಾ ಸಮಾಜ ಸಾಮಾಜಿಕ, ರಾಜಕೀಯ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಿದೆ. ಶ್ರೀ ಭಗವಾನ್ ಸವಿತಾ ಮಹರ್ಷಿಗಳು ಕ್ಷವರ್ಗ ಸಮಾಜದ ಮೂಲ ಪುರುಷರು. ಭಗವಾನ್ ಸವಿತಾ ಮಹರ್ಷಿಗಳು ದೇವಾನುದೇವತೆಗಳಿಗೆ ಕ್ಷೌರ ಮಾಡುತ್ತಿದ್ದರೆಂದು ಪ್ರತೀತಿ ಇದೆ. ದೇವತೆಗಳ ಜೊತೆಗೂಡಿ ತಪಸ್ಸು ಸಹ ಮಾಡಿದ್ದಾರೆಂದು ಅನೇಕ ಕಡೆ ಉಲ್ಲೇಖವಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಸಿಬ್ಬಂದಿಗಳಾದ ಗಿರಿಧರ್ ಜೋಶಿ, ಸತೀಶ್ ಶೆಟ್ಟಿ, ರವಿಕುಮಾರ್, ಯಲ್ಲಪ್ಪ, ರತ್ನಮ್ಮ, ಮಿಯಾ ಸಾಹೇಬ್ ಮತ್ತು ಮಂಡಲಗಿರಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಪರಶುರಾಮ್ ನಾಯಕ್ ಮತ್ತು ಸಿಬ್ಬಂದಿಗಳು ಹಾಗೂ ಸದಸ್ಯರು ಪಾಲ್ಗೊಂಡಿದ್ದರು. ಸುನಿಲ್ ಕುಮಾರ್ ಮಠದ್, ಕಿಷ್ಕಿಂಧ ನ್ಯೂಸ್ ಬ್ಯೂರೋ, ಕುಕನೂರು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಅಪಮಾನ ಮಾಡಿದ ನ್ಯಾಯಾಧೀಶರ ವರ್ತನೆ ಖಂಡಿಸಿ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಹಮ್ಮಿಕೊಂಡಿದ್ದ ಅಹೋರಾತ್ರಿ ಧರಣಿ ಉಪವಾಸ 3ನೇ ದಿನಕ್ಕೆ ಕಾಲಿಟ್ಟಿದೆ. ಪಟ್ಟಣದ ಸಂವಿಧಾನ ಹಿತರಕ್ಷಣಾ ಸಮಿತಿ ಹಾಗೂ ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಮುಖಂಡರು ನ್ಯಾಯಾಧೀಶ ಮಲ್ಲಿಕಾರ್ಜುನ್ ಗೌಡ ಮೇಲೆ ಕೇಸ್ ದಾಖಲಾಗುವವರೆಗೂ ಅಹೋರಾತ್ರಿ ಉಪವಾಸ ಧರಣಿ 3ನೇ ದಿನವೂ ಉಪವಾಸ ಕುಳಿತ ಹೇಮರಾಜ್ ವೀರಾಪುರ್ ರವರು ಧರಣಿ ನಿರತ ಸ್ಥಳದಲ್ಲಿ ಕುಸಿದು ಬಿದ್ದರು. ಹಾಗಾಗಿ ಅವರ ಆರೋಗ್ಯದಲ್ಲಿ ಅಸ್ತವ್ಯಸ್ತವಾಗುತ್ತಿದ್ದಂತೆ ಸರ್ಕಾರ ಆಸ್ಪತ್ರೆಯ ವೈದ್ಯರು ಸ್ಥಳಕ್ಕೆ ಬಂದು ಗ್ಲೂಕೋಸ್ ಹಚ್ಚಿ ಚಿಕಿತ್ಸೆ ನೀಡಿದರು. ನಂತರ ಸ್ಥಳೀಯ ಠಾಣೆಯ ಪಿಎಸ್ಐ ವೈಶಾಲಿ ಭೇಟಿ ನೀಡಿ ಕುಶಲೋಪರಿ ವಿಚಾರಿಸಿದರು. ಅಹೋರಾತ್ರಿ ಧರಣಿ ನಿರತ ಸಂವಿಧಾನ ಹಿತರಕ್ಷಣಾ ಸಮಿತಿಯವರೊಂದಿಗೆ ಸೋಮವಾರ ಸ್ಥಳೀಯ ಮುಸ್ಲಿಂ ಸಮುದಾಯದವರು ಹಾಗೂ ಕನ್ನಡ ಪರ ಸಂಘಟನೆಯವರು ಬೆಂಬಲ ವ್ಯಕ್ತಪಡಿಸಿ ಧರಣಿ ಕುಳಿತುಕೊಂಡರು. ಭೀಮನಗೌಡ ಪೊಲೀಸ್ ಪಾಟೀಲ್, ಕಿಷ್ಕಿಂಧ ನ್ಯೂಸ್ ಬ್ಯೂರೋ, ತಾವರಗೆರೆ. ಕರ್ನಾಟಕ ರಾಜ್ಯ ನದಾಫ್ ಪಿಂಜಾರ್ ಸಂಘದ ವತಿಯಿಂದ ಪತ್ರಿಕಾ ಭವನದಲ್ಲಿಂದು ರಾಜ್ಯಾದ್ಯಂತ ನದಾಫ್ ಪಿಂಜಾರ್ ಸಮಾಜದಿಂದ ಅಭಿವೃದ್ಧಿ ನಿಗಮ ಮಂಡಳಿಯ ರಚನೆಗಾಗಿ ಇದೇ 10ರಂದು ತಹಶೀಲ್ದಾರ್ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸುವ ಕುರಿತು ಪತ್ರಿಕಾಗೋಷ್ಠಿ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಶಹಾಬುದ್ದೀನ್ ಸಾಬ್ ನೂರ್ ಪಾಷಾ, ನದಾಫ್ ಪಿಂಜಾರ್ ಸಮಾಜ ಮುಸ್ಲಿಂ ಸಮಾಜಕ್ಕಿಂತ ಹಿಂದುಳಿದ ಸಮಾಜ. ಸುಮಾರು 10-12 ವರ್ಷಗಳಿಂದ ಪ್ರತ್ಯೇಕ ನಿಗಮ ಮಂಡಳಿ ರಚಿಸಲು ಸರ್ಕಾರಕ್ಕೆ ಒತ್ತಾಯಿಸಲಾಗುತ್ತಿದೆ. ಇತ್ತೀಚಿನ ದಿನಮಾನಗಳಲ್ಲಿ ಹಲವು ಸಾರಿ ಮುಖ್ಯಮಂತ್ರಿಗಳನ್ನ ನೇರವಾಗಿ ಸಂಪರ್ಕಿಸಿದ್ದೇವೆ. ಆದರೆ ಇದುವರೆಗೂ ನಮ್ಮ ಬೇಡಿಕೆ ಈಡೇರಿರುವುದಿಲ್ಲ. ಹಾಗಾಗಿ ನಮ್ಮ ಜನಾಂಗದ ಸರ್ವತೋಮುಖ ಅಭಿವೃದ್ಧಿಪಡಿಸಲು ಪ್ರತ್ಯೇಕ ನಿಗಮ ಮಂಡಳಿ ರಚಿಸಬೇಕು ಎಂದು ಒತ್ತಾಯಿಸಿ ಇದೇ 10ರಂದು ರಾಜ್ಯಾದ್ಯಂತ ತಹಸೀಲ್ದಾರ್ ಹಾಗೂ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಸಲ್ಲಿಸಲಾಗುತ್ತದೆ ಎಂದರು. ಮಂತ್ರಿಗಳು ಇದ್ರ ಬಗ್ಗೆ ಆಸಕ್ತಿಯನ್ನು ಮೂಡಿಸ್ತಾ ಇದ್ದಾರೆ, ಆದರೆ ಇನ್ನೂ ನಮಗೆ ಅದು ಫಲಕಾರಿಯಾಗಿ ಕಾಣ್ತಾ ಇಲ್ಲ. ಅದಕ್ಕೆ ನಾವು ಈಗ ಮುಂದೆ ಬಜೆಟ್ ಇರೋದ್ರಿಂದ ಮತ್ತು ನಮ್ಮ ಬೇಡಿಕೆ ನಮ್ಮ ಅವಶ್ಯ ಇದ್ದಂಥ ಬೇಡಿಕೆ ನಮ್ಮ ಜನಾಂಗ ಬಹಳ ಇರೋದ್ರಿಂದ ನಾವು ಏನಾದರೂ ಮಾಡಿ ಅದನ್ನು ಪಡ್ಕೊಳ್ಳೇಬೇಕು ಅನ್ನೋಂಥ ನಿಟ್ಟಿನಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಈಗ ಆ ದಿಶೆಯಲ್ಲಿ ಸರ್ಕಾರಕ್ಕೆ ನಮ್ಮ ಒತ್ತಾಯವನ್ನು ನಾವು ತಿಳಿಸಲಿಕ್ಕೆ ಮತ್ತೆ ಈ ಸಾರಿ ಕೂಡ ನಾವು ರಾಜ್ಯಾದ್ಯಂತ ಪ್ರತಿ ತಾಲೂಕು ಅಧ್ಯಕ್ಷರಿಂದ ತಹಶೀಲ್ದಾರರಿಗೆ ಮತ್ತು ಜಿಲ್ಲಾಧ್ಯಕ್ಷರಿಂದ ಜಿಲ್ಲಾಧಿಕಾರಿಗಳಿಗೆ ಏಕಕಾಲದಲ್ಲಿ ಮನವಿ ಕೊಡಬೇಕು ಅಂತೇಳಿ ನಾಳೆ 10ನೇ ತಾರೀಕಿನ ನಮ್ಮ ರಾಜ್ಯ ಘಟಕದಿಂದ ನಿರ್ಧಾರ ಮಾಡಿ ಆ ಪ್ರಕಾರ ಎಲ್ಲರೂ ನಾವು ಈಗ ಮನವಿಯನ್ನು ಕೊಡಲಿಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ. ರಾಜ್ಯಾದ್ಯಂತ
ಜಿಲ್ಲಾಧಿಕಾರಿಗಳವರೆಗೂ ಮತ್ತು ತಾಲೂಕಾ ಮಟ್ಟದಲ್ಲಿ ತಾಲೂಕಾ ತಹಸೀಲ್ದಾರ್ವರೆಗೂ ನಾವು ಈ ಒಂದು ಮನವಿ ಪತ್ರವನ್ನು ಕೊಡುವಂಥ ಕೆಲಸವನ್ನು ರಾಜ್ಯಾದ್ಯಂತ ಮಾಡ್ತಾ ಇದ್ದೀವಿ. ಹಾಗಾಗಿ ಎಲ್ಲ ನನ್ನ ಪ್ರತ್ಯೇಕ ನಿಗಮ ಮಂಡಳಿಯನ್ನ ನಮಗೆ ಅನುಕೂಲ ಮಾಡಿಕೊಡ್ಬೇಕನ್ನೋ ವಿಚಾರವನ್ನ ಎತ್ತಿಟ್ಕೊಂಡೇ ನಾವು ಮನವಿ ಪತ್ರವನ್ನು ಕೊಡುವಂತ ವಿಚಾರ. ಈ ಸಂದರ್ಭದಲ್ಲಿ ಶಾಬುದ್ದೀನ್ ಸಾಬ್, ನೂರ್ ಪಾಷಾ, ಟಿಪ್ಪು ಸುಲ್ತಾನ್, ಯಾಸೀನ್ ಸಾಬ್, ಕಾಸಿಂ ಅಲಿ, ಮುದ್ದಾಬಳ್ಳಿ, ಹುಸೇನ್ ಸಾಬ್, ಗುಂಜಳಿ ಮತ್ತಿತರರು ಇದ್ದರು. ಮಹೇಶ್ ಟಿ ನಾಯ್ಕ್, ಕಿಷ್ಕಿಂಧ ನ್ಯೂಸ್ ಬ್ಯೂರೋ, ಗಂಗಾವತಿ. ಇದಾಗಿತ್ತು ಈ ದಿನದ ವರದಿ. ನಿರಂತರವಾಗಿ ನೋಡ್ತಾ ಇರಿ ಕಿಷ್ಕಿಂಧ ಚಾನಲ್. ಕಿಷ್ಕಿಂಧ ಚಾನಲ್, ಇದು ನೆಮ್ಮದಿಯ ನಾಳೆ ನಮ್ಮದು. ನಾನು ಸಂತೋಷ್, ನಮಸ್ಕಾರ.